ಸುದೀಪ್ ಸರ್ಗೆ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅಂದ್ರೆ ಭಯ ಅನ್ನೋ ತರ ಫೀಲ್ ಆಗೋಯ್ತು ನನಗೆ. ವಾರದ ಕತೆ ಕಿಚ್ಚನ ಜೊತೆ 2ನೇ ವಾರದ ಎಪಿಸೋಡ್ ನೋಡ್ಬಿಟ್ಟು, ಯಾಕಂದ್ರೆ ವಾರ ಪೂರ್ತಿ ತಪ್ಪು ಮಾಡಿರೋದು ನನ್ನ ಪ್ರಕಾರ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು, ಅಂಡ್ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲೂ ಅವರಿಬ್ರ ಬಗ್ಗೆನೇ ಮಾತಾಡ್ತಿರೋದು. ಅಂಡ್ ಇವ್ರು ಬಂದ್ಬಿಟ್ಟು ಕಾಕ್ರೋಚ್ ಸುದಿಗೆ, ನಮ್ಮ ಧ್ರುವಂತ್ ಅವ್ರಿಗೆ, ಧನುಷ್ ಅವ್ರಿಗೆ ಬೈಕೊಂಡು ಕೂತವ್ರೆ. ಅಂಡ್ ಸುದೀಪ್ ಸರ್ ಒಂದು ಮಾತಾಡ್ತಾರೆ, ಅಸುರ ಅನ್ನೋ ಪದಕ್ಕೆ ಕರೆಕ್ಟ್ ಆಗಿ ಬೆಲೆ ತಂದು ಕೊಟ್ಟಿದ್ದು ಅಶ್ವಿನಿ ಗೌಡ ಅವ್ರ ಒಬ್ಬರೇ ಅಂತೆ. ಅದು ಯಾವ ಆಂಗಲ್ ಇಂದ ಅಂತ ನಮ್ಗೆ ಒಂಚೂರು ಹೇಳ್ಬೇಕು. ಅಂಡ್ ಅಸುರಾಧಿಪತಿ ಅಂತ ಅವ್ರಿಗೆ ಸುಧೀರ್ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಕೂಡ ಇದೇ ಬಿಗ್ ಬಾಸ್ ಮನೆ. ಅಂಡ್ ಅವ್ರು ಹೇಳ್ದಂಗೆ ಎಲ್ಲರೂ ಕೇಳಬೇಕಿತ್ತು ಅನ್ನೋದು ಬಿಗ್ ಬಾಸ್ ನ ರೂಲ್ಸ್ ಆಗಿತ್ತು. ಅಂಡ್ ಸುದೀಪ್ ಸರ್ ಹೇಳ್ತಾರೆ ಅದನ್ನ ನೀವು ಪಡ್ಕೋಬೇಕು, ನಾನು ಹೇಳಿದ್ರೆ ಇಲ್ಲಿ ಎಲ್ಲರೂ ಕೇಳಲ್ವಾ ಅನ್ನೋ ತರ. ಸರ್ ಸುದೀಪ್ ಸರ್, ನೀವು ಕರ್ನಾಟಕದ ಒಬ್ಬ ಹೀರೋ, ಬಿಗ್ ಬಾಸ್ ಶೋ ನಿಮ್ದು, ನೀವು ನಿಂತು ಹೇಳಿದ್ರೆ ಕೇಳ್ತಾರೆ. ಅದೇ ನೀವು ಹೋಗ್ಬಿಟ್ಟು ಜಪಾನಲ್ಲಿ ನಿಂತ್ಕೊಂಡು ಮಾತಾಡಿ ಕೇಳ್ತಾರೆ ಜನ ನಿಮ್ಮ ಮಾತನ್ನ? ಕೇಳಲ್ಲ. ಫಸ್ಟ್ ನಿಮ್ ನಿಂತಿರೋರ್ಗೊಬ್ರಿಗೆ ರೆಸ್ಪೆಕ್ಟ್ ಬರಬೇಕು ಅಂದ್ರೆ ಅಲ್ಲಿ ಕುಂತಿರೋರು ಒಂದು ರೆಸ್ಪೆಕ್ಟ್ ಕೊಡಬೇಕು. ಅದೇ ತರನೇ ಸುಧೀರ್ ಅವ್ರಿಗೊಂದು ರೆಸ್ಪೆಕ್ಟ್ ಬರಬೇಕು ಅಂದ್ರೆ ಅಲ್ಲಿ ಕೂತಿರೋರು ರೂಲ್ಸ್ ನ ಫಾಲೋ ಮಾಡಬೇಕು. ರೂಲ್ಸ್ ನೇ ಫಾಲೋ ಮಾಡಲ್ಲ, ನನಗೆ ಇಷ್ಟ ಬಂದಂಗೆ ನಾನು ಆಡ್ತೀನಿ, ನಾನು ಅಡಿಗೆ ಮಾಡಲ್ಲ, ನಾನು ಕೋಳ ಹಾಕೊಂಡು ಓಡಾಡಲ್ಲ ಅಂತ ನಿಮ್ಮ ಕಂಟೆಸ್ಟೆಂಟ್ ಗಳು ಹೇಳಿದ್ರೆ ಸುಧೀರ್ ಅವ್ರು ಏನ್ ಮಾಡಕ್ಕಾಗತ್ತೆ? ಅಂಡ್ ನೀವು ಅದಕ್ಕೆ ತಗೊಂಡಿರೋ ಏನಂತಾರೆ ಕ್ರಮಗಳಾದ್ರೂ ಏನು ತಗೊಂಡಿಲ್ಲ. ಅಶ್ವಿನಿ ಗೌಡ ಅವ್ರು ಬಂದಾಗಿಂದ ರೂಲ್ಸ್ ಬ್ರೇಕ್ ಮಾಡ್ತಾನೆ ಇದಾರೆ, ಬಾಯಿ ಬಂದಂಗೆ ಆಡ್ತಿದ್ದಾರೆ, ಇಷ್ಟ ಬಂದಂಗೆ ಆಡ್ತಿದ್ದಾರೆ. ನನಗೆಲ್ಲ ಬಿಗ್ ಬಾಸ್ ಅವ್ರಿಗೆ ಒಂದ್ ಸ್ವಲ್ಪ ಭಯ ಅನ್ಸಿದೆ. ಅಶ್ವಿನಿ ಗೌಡ ಅವ್ರ ಕಂಡ್ರೆ ಕನ್ನಡ ಹೋರಾಟಗಾರ್ತಿ ಹೊರಗಡೆ ಹೋಗ್ಬಿಡಿ, ಬಿಗ್ ಬಾಸ್ ಮೇಲೆ ಕೇಸ್ ಗೀಸ್ ಹಾಕ್ಬಿಡ್ತಾರೆ ಅಂತ. ಅಂಡ್ ಸುದೀಪ್ ಸರ್ ನಿನ್ನೆ ಅವ್ರ ಬಗ್ಗೆ ಒಂದೇ ಒಂದು, ಆಮೇಲೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕಾರ್ಟೂನ್ ಅಂತ ಬೈದಿದ್ರು, ಅದ್ರ ಬಗ್ಗೆ ಎಲ್ಲ ಮಾತೇ ಆಡ್ಲಿಲ್ಲ. ಅದೇನೋ ಗೊತ್ತಿಲ್ಲ. ಅದೇ ನನಗೆ ಸುದೀಪ್ ಸರ್ಗೆ ಮತ್ತೆ ಬಿಗ್ ಬಾಸ್ಗೆ ಭಯ ಅನ್ಸುತ್ತೆ ಅಶ್ವಿನಿ ಗೌಡ ಅವ್ರ ಕಂಡ್ರೆ ಅಂತ ಅನಿಸ್ತು ನಿನ್ನೆ ಎಪಿಸೋಡ್. ಅಂಡ್ ಅನಾವಶ್ಯಕವಾಗಿ 1.5 ಗಂಟೆ ಸುಮ್ನೆ ಕಾಲಹರಣ ಮಾಡ್ತಾ ಇದಾರೆ ನಿಂತ್ಕೊಂಡು, ಏನು ಮಾತಾಡ್ತಿಲ್ಲ. ಮುಂಚೆ ಎಲ್ಲ ನಾವು ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದ್ದೆ ಸುದೀಪ್ ಸರ್ಗೋಸ್ಕರ, ಯಾಕಂದ್ರೆ ಅವ್ರ ಆಟಿಟ್ಯೂಡ್, ಅವ್ರು ಮಾತಾಡ್ತಿದ್ ರೀತಿ ಎಲ್ಲ ಕಂಟೆಸ್ಟ್ಗೂ ಒದಗಿಸ್ತಿದ್ದಂತ ಒಂದು ನ್ಯಾಯ. ಬಟ್ ಇತ್ತೀಚೆಗೆ ಎಲ್ಲ ಒಂದ್ ಕಡೆ ಅದು ಕಳೆದೋಗ್ಬಿಟ್ಟಿದೆ, ನ್ಯಾಯ ಇಲ್ಲ ಅಲ್ಲಿ, ಜಸ್ಟ್ TRP ಮಾತ್ರ ಉಳ್ಕೊಂಡಿದೆ ಅನ್ನೋ ಒಂದು ಫೀಲ್ ಆಗ್ತಿದೆ. ಅಷ್ಟೇ. ನಿನ್ನೆ ಎಪಿಸೋಡ್ ವಾರದ ಕತೆ ಕಿಚನ್ ಜೊತೆಲಿ ಮಾತಾಡಕ್ ಬೇರೇನೂ ಇಲ್ಲ. ಪಾಪ ಧ್ರುವಂತ್ ಅವರು ಒಳ್ಳೇದ್ ಮಾಡಿದ್ರು ಬೈಸ್ಕೊತವ್ರೆ, ಧನುಷ್ ಅವ್ರು ಸುಮ್ನೆ ಇದ್ರು ಬೈಸ್ಕೊತವ್ರೆ, ಕಾಕ್ರೋಚ್ ಸುದ್ದಿ ಪ್ರಯತ್ನ ಪಟ್ಟನು ಬೈಸ್ಕೊತವ್ರೆ. ನಮ್ಮ ಅಶ್ವಿನಿ ಅಕ್ಕ ಏನು ಮಾಡದೆ ಜೀರೋ ಕಿಲ್ ಚಿಕನ್ ಡಿನ್ನರ್ ಅಂತಾರಲ್ಲ ಆ ತರ ಬರೀ ಜಗಳ ಮಾಡು, ಹೋಗು ಹೋಗಿಸ್ಕೊ. ನಿಮ್ಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್.